ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರೀ ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿನೂ ದೊಡ್ಡದಾಗ್ಲಿ. ಹಾಗಾಗಿ ಲಾಗ್ ಇಷ್ಟ ಆಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದು ಸೋಮವಾರದ ಲಾಗ್ ನೋಡ್ರಿ. ಇವತ್ತು ಟೈಮ್ ಇದ್ರೆ 8 ಗಂಟೆ ಬಂದೈತಿ. ಇವಾಗ ಲಾಗ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಇವತ್ತು ನಾಷ್ಟಕ್ಕಿದ್ರೆ ಅವಲಕ್ಕಿ ಮಾಡೋಣಂತ ಅವಲಕ್ಕಿನೂ ತೊಯ್ಸಿ ಇಟ್ಟಿದ್ದೀನಿ ರೀ. ಈ ಕಡೆ ಇದ್ರೆ ಆವಿನೂ ರೆಡಿ ಮಾಡಾಕಂತೀನಿ ನೋಡ್ರಿ. ಹೆಣ್ಮಕ್ಳಿಗೆ ಏನೈತಲ್ಲ ಪೀರಿಯಡ್ ಆದಾಗ ಹೊಟ್ಟೆ ನೋವು ಮತ್ತು ಸುಸ್ತಾಗೋದು, ಕಾಲು ಹರಿಯೋದು ಆ ಥರ ಆಗ್ತಿರ್ತೈತಿ ರೀ. ನನಗೂ ಸ್ವಲ್ಪ ಲೈಟಾಗಿ ಆಗ್ತಿರ್ತೈತಿ. ಹಾಗಾಗಿ ಕೆಲವೊಂದು ಸಲ ನಾನು ಈ ಥರ ಆವಿನ ಮಾಡ್ಕೊಂಡು ಕುಡಿತೀನಿ ನೋಡ್ರಿ. ಅಂದರೆ 1-2 ದಿವಸ ಅಥವಾ 3 ದಿವಸ ಹೆಣ್ಮಕ್ಳು ಪ್ರಾಬ್ಲಮ್ ಇದ್ದಾಗ ಈ ಥರ ಆವಿ ಮಾಡ್ಕೊಂಡು ಕುಡಿದು ಬಿಟ್ರೆ ನಮ್ಗೆ ಕೈ ಕಾಲು ನೋವು, ಸುಸ್ತಾಗೋದು ಮತ್ತು ಸೊಂಟ ನೋವು ಬರೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ರೀ. ಹಾಗಾಗಿ ಜಾಸ್ತಿ ಯಾರಿಗೆಲ್ಲ ಆ ಥರ ಸುಸ್ತಾಗೋದು, ಹೊಟ್ಟೆ ನೋವು ಮತ್ತು ಕಾಲು ನೋವು ಬರ್ತಾಯಿದ್ರೆ ಅಂದ್ರೆ ಕಾಲು ಹರಿಯೋದು ಅಂತೀವಿ, ಕಾಲು ಜಗ್ತಾ ಅಂದರೆ ಸೆಳ್ತಾ ಬರ್ತೈತಿಲ್ಲ. ಹಾಗಾಗಿ ಆ ಥರ ಆದಾಗ ಈ ಥರ ಆವಿನ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಕುಡಿಯೋದು ಬೆಸ್ಟ್ ನೋಡ್ರಿ. ಅವಾಗೆಲ್ಲ ಡೆಲಿವರಿ ಟೈಮ್ದಾಗ ಕೊಡ್ತಿದ್ರು. ಹಂಗಾಗಿ ಈ ಟೈಮ್ದಾಗೂ ನಮ್ಗೆ ಬಾಡಿ ಸುಸ್ತು ಆಗ್ತಿರ್ತೈತಿ ಮತ್ತು ಎನರ್ಜಿ ಇಲ್ಲಾರ್ದಂಗೆ ಆಗ್ತೈತಲ್ರಿ. ಹಾಗಾಗಿ ಈ ಥರ ಮಾಡಿಕೊಂಡು ಕುಡಿಯೋದು ಒಳ್ಳೇದು ನೋಡ್ರಿ. ನನಗೂ ಸ್ವಲ್ಪ ಸುಸ್ತು ಆದಂಗೆ ಅನಿಸ್ತಿಲ್ಲೋ, ನನಗೆ ಯಾವಾಗಲೂ ಆ ಥರ ಆಗಂಗಿಲ್ಲ ರೀ, ಕೆಲವೊಂದು ಸಲ ಆಗ್ತಿರ್ತೈತಿ. ಹಾಗಾಗಿ ಆ ಥರ ಸುಸ್ತು ಅನಿಸ್ದಾಗ ಮತ್ತು ಕಾಲು ಜಗ್ದಂಗೆ ಅನಿಸ್ದಾಗೆಲ್ಲ ಈ ಥರ ನಾನು ಆವಿ ಮಾಡಿಕೊಂಡು ಕುಡಿತಾ ಇರ್ತೀನಿ. ಈಗಿದ್ರೆ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ. ಈಗಿದ್ರೆ ನಾನು ಈ ಕಡೆ ನಾಷ್ಟಕ್ಕೆ ಹಂಗೆ ರೆಡಿ ಮಾಡ್ಕೊಳಕಂತೀನಿ ರೀ. ಅವಲಕ್ಕಿ ತೊಯ್ಸಿ ಇಟ್ಟಿದ್ದೆ, ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟು ಹೋಳ್ಬಿಟ್ಟು ಅವಲಕ್ಕಿಗೂ ಒಗ್ಗರಣೆ ಹಾಕಕ್ಕೆ ಬರುತ್ತೆ ರೀ. ಆವಿನ ಕುದಿಸಿ ಅದಕ್ಕೆ ಬೆಲ್ಲ ಮತ್ತು ತುಪ್ಪ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಹಂಗನ ಕುಡಿಬೋದು, ಇಲ್ಲ ಬೇಕಂದ್ರೆ ಹಾಲು ಹಾಕ್ಕೊಂಡು ಕುಡಿಬೋದು ರೀ. ಆ್ಯಕ್ಚುಲಿ ಹಾಲು ಹಾಕ್ದೇ ಕುಡಿಯೋದು ಒಳ್ಳೇದಂತಾರೆ. ಅಂದರೆ ಪ್ಯಾಕೆಟ್ ಹಾಲು ಯೂಸ್ ಮಾಡೋಕ್ಕಿಂತ ಆಡಿನ ಹಾಲು ಮತ್ತು ಹಸುವಿನ ಹಾಲು ಆ ಥರ ಹಾಲಿದ್ರೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ರೀ. ಇತ್ತೀಚೆಗಂತೂ ಆ ಥರ ಹಾಲು ಎಲ್ಲಿ ಸಿಗಂಗಿಲ್ಲ ರೀ. ಹಳ್ಳಿಯಾಗಿದ್ರೆ ಸಿಗ್ತಾವೆ. ಆ ಥರ ಇದ್ದಾಗ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಹಾಗಾಗಿ ನಾನು ಹಾಲು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ರೀ, ಹಂಗನ ಕುಡಿತೀನಿ. ಬರೀ ತುಪ್ಪ ಬೆಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಕುದಿಸ್ಬೇಕು ರೀ. ಅದು ಯೆಲ್ಲೋ ಕಲರ್ ಆಗೋ ಮಟ್ಟ ಆಲ್ರೆಡಿ ನಾನು ಭಾಳ ಸಲ ಹೇಳಿದ್ದೀನಿ. ಹಾಗಾಗಿ ಸದ್ದಿದ್ರೆ ಅದನ್ನೂ ರೆಡಿ ಮಾಡ್ಕೊಂಡು ಹಂಗೆ ಕುಡಿತಾನೆ ಈ ಕಡೆ ಅವಲಕ್ಕಿನೂ ರೆಡಿ ಮಾಡಾಕಂತೀನಿ ನೋಡ್ರಿ. ನಮ್ಮ ಲಾಗ ಇಷ್ಟ ಆಕತೈತಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಯಾಕಂದರೆ ಡೈಲಿ ಅದನ್ನೇ ನೋಡಿದ್ದನ್ನು ನೋಡ್ಬೇಕಂದ್ರೆ ನಿಮಗೂ ಬೇಸರ ಆಗುತ್ತೆ, ನನಗೂ ಒಂದೊಂದು ಸಲ ಏನಪ್ಪ ಡೈಲಿ ರುಟೀನ ನಿಮ್ಮ ಸಂಗಟ ಶೇರ್ ಮಾಡ್ಕೋದಂತೆ ಅನಿಸ್ತಾ ಇರ್ತೈತ್ರಿ. ಆದ್ರೆ ಏನು ಮಾಡೋದ್ರಿ, ಹೊರಗಡೆ ಹೋಗಾಕಂತೂ ಆಗಂಗಿಲ್ಲ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೋ, ಕೆಲಸ ಬಿಟ್ಟರು ನಡೆಯಂಗಿಲ್ಲಲ್ರಿ. ಹಾಗಾಗಿ ಕೆಲಸ ಅಂತೂ ಮಾಡಲೇಬೇಕಾಗುತ್ತೆ. ಒಬ್ಬಾಕಿನೇ ಅಂತೂ ಎಲ್ಲಿ ಹೋಗೋಕ್ಕಾಗಂಗಿಲ್ಲ. ಹಾಗಾಗಿ ಜಾಸ್ತಿ ಮನೆಯೊಳಗಿನ ಲಾಗ್ನ ನಿಮ್ಮ ಸಂಗಟ ಶೇರ್ ಮಾಡ್ಕೋಬೇಕಾಗುತ್ತೆ. ಯಾರಿಗಾದರೂ ಬೋರ್ ಆಗಕತ್ತಿದ್ರೆ ಕ್ಷಮೆ ಇರಲಿ. ಯಾಕಂದರೆ ನಮಗೂ ಅನಿಸ್ತಾ ಇರ್ತೈತ್ರಿ, ಏನಪ್ಪ ಡೈಲಿ ಒಂದೇ ರೀತಿ ನಾನು ಲಾಗ್ ಮಾಡಿಬಿಟ್ರೆ ಅವರಿಗೆ ಬೇಜಾರು ಅನಿಸ್ಬೋದು, ಅಂದರೆ ಬೇಸರ ಆಗ್ಬೋದು ಅಂತೇಳಿ ಕೆಲವೊಂದು ಸಲ ಅನಿಸ್ತಿರ್ತೈತ್ರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯಕ್ಕೆ ಇದೇ ಥರ ಲಾಗ್ ಮಾಡಬೇಕಾಗುತ್ತೆ. ಅಂದರೆ ಇಷ್ಟ ಆಗುತ್ತೆ ಇಲ್ಲ ಅಂತೇಳಿ ನೀವು ಕ್ಲಾರಿಟಿ ಕೊಟ್ಬಿಟ್ರೆ ನನಗೂ ಒಂಥರ ಸಮಾಧಾನ ರೀ. ಹಾಗಾಗಿ ಕೇಳಾಕತ್ತಿದೆ ಅಷ್ಟೆ. ನನಗೂ ಕೆಲವೊಂದು ಸಲ ಆ ಥರ ಅನಿಸ್ತಿರ್ತೈತೆ ಅಂತ ನಿಮ್ಮ ಮುಂದೆ ಹೇಳಿದ್ದು. ಹೇಗಿರೋ ನಾನು ಅವಲಕ್ಕಿ ಆಳ್ವಿ ಕುಡಿದು ಅವಲಕ್ಕಿನೂ ತಿಂದುಬಿಟ್ಟು ನಾಷ್ಟ ಎಲ್ಲ ಮುಗಿಸಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಇವಾಗಿದ್ರೆ ಟೈಮ್ 1 ಗಂಟೆ ಆಗೈತೆ ನೋಡ್ರಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ. ಹೊರಗೆ ಕಾಲು ಇಡಾಕ ಮನ್ಸು ಬರಂಗಿಲ್ಲ ರೀ, ಅಷ್ಟು ಬಿಸಿಲು ಐತಿ. 9 ಗಂಟೆಗೆ ಫುಲ್ ಬಿಸಿಲು ಸ್ಟಾರ್ಟ್ ಆಗುತ್ತೆ ರೀ. ಈಗಿದ್ರೆ ಇವತ್ತು ನಾನು ನನಗೆ ಇಷ್ಟ ಆಗಿದ್ದ ಹುರುಳಿಕಾಳು ಸಾಂಬಾರು ಮತ್ತು ಮುದ್ದಿನ ಮಾಡ್ಕೊಂಡು ಊಟ ಮಾಡೋಣ ಅಂತ ರೆಡಿ ಮಾಡಾಕತ್ತಿದ್ದು ನೋಡ್ರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಡೈಲಿ ಕೊಟ್ರೂ ಇಷ್ಟಪಟ್ಟು ತಿಂತೀನಿ ರೀ. ಹಾಗಾಗಿ ಈಗ ಫಸ್ಟಿಗಿದ್ರೆ ಹುರುಳಿಕಾಳು ಸಾರು ಮಾಡೋಣ ಅಂತೇಳಿ ಹುರುಳಿಕಾಳು ಮತ್ತು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕುದಿಸಾಕಿಡ್ಬೇಕಾಗುತ್ತೆ ರೀ. ಅಂದರೆ ನಾನಿಲ್ಲಿ ಒಂದು 3 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಹುರುಳಿಕಾಳು ಏನೈತಲ್ರಿ ಸ್ವಚ್ಛಗೆ ತೊಳೆದ್ಬಿಟ್ಟು ನೆನೆಸಿಟ್ಟಾಗ ಏನೈತಲ್ಲ ಅವು ಜಿಗಿಟಾಗಲಿ ಸ್ಮೆಲ್ ಆಗಲಿ ಆಗೋದಿಲ್ಲ ರೀ. ಅಂದರೆ ನಾನು ತೊಳೆದಿನ ಹಾಗೆ ಯೂಸ್ ಮಾಡ್ತೀನಿ. ಆದರೆ ಯಾವುದೇ ಒಂದು ಚೂರೂ ಸ್ಮೆಲ್ ಬರೋಂಗಿಲ್ಲ ರೀ. ಕಾಳು ಚಲೋತ್ನಾಗ ನೆಂದ ಮೇಲೆ ಅದನ್ನ ಸ್ವಚ್ಛಗೆ ತೊಳೆದ್ಬಿಟ್ಟನೆ ನೀರೆಲ್ಲ ಜಾನ್ಸ್ಕೊಂಡ್ಬಿಟ್ಟು ಡಬ್ಬಿಗೆ ಹಾಕಿ ಇಡಬೇಕು ರೀ. ನೀವು ಖಂಡಿತ ಟ್ರೈ ಮಾಡಿರಿ. ಅಂದರೆ ಕೆಲವೊಬ್ರು ಹೇಳ್ತಿರ್ತಾರೆ ಮೊಳಕೆ ಬಂದಾಗ ಅದು ಸ್ಮೆಲ್ ಬರುತ್ತೆ ರೀ ಮತ್ತು ಜಿಗಿಟ್ ಥರ ಅನಿಸುತ್ತೆ ಅಂತೇಳಿ. ನಾವು ಕಾಳು ಸ್ವಚ್ಛಗೆ ತೊಳಿಲಿಕ್ಕಂದ್ರೆ ಆ ಥರ ಆಗ್ತಿರ್ತೈತೆ ರೀ. ಈಗಿದ್ರೆ ನಾನು ಹುರುಳಿಕಾಳು ಈ ಕಡೆ ಉಪ್ಪು ಅರಿಶಿನ ಪುಡಿ ಹಾಕಿ ಒಂದು 3-4 ವಿಷಲ್ ಕೂಗಿಸ್ಬಿಟ್ಟು ಇಟ್ಟಿದ್ದೀನಿ ರೀ. ಈಗ ಮಸಾಲ ರೆಡಿ ಮಾಡಾಕಂತೀನಿ ನೋಡಿರಿ. ಈ ಸಾಂಬಾರು ಮಾಡೋಕ್ಕೇನೈತಲ್ಲ
ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ, ಜಸ್ಟ್ ಒಂದು ಚಮಚ ಎಣ್ಣೆ ಇದ್ರೆ ಸಾಕು. ಫಸ್ಟಿಗೆ ಒಂದು ಚಮಚದಷ್ಟು ಎಣ್ಣೆ, ದಾಲ್ಚಿನ್ನಿ ಇದ್ದಿದ್ದಿಲ್ಲ, ಖಾಲಿಯಾಗಿದ್ದು ನೋಡಿತಿಲ್ಲ ನಾನು. ಧನಿಯಾ ಮತ್ತು ಲವಂಗ ಮತ್ತು ಜೀರಿಗೆ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಉಳ್ಳಾಗಡ್ಡಿ ಎಲ್ಲ ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಮಸಾಲ ಹುರ್ಕೋಬೇಕಾಗುತ್ತೆ ರೀ. ಅಂದರೆ ಒಂದು ಸಲ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೂ ಭೀ, ಅದು ವಿಡಿಯೋ ಮುಂದೆ ಹೋದ ತಕ್ಷಣ ರೀ ಏನು ಹಾಕಿದ್ನಿ ಅಂತೇಳಿ ನೆನಪೇ ಆಗಂಗಿಲ್ಲ. ಅದು ಲವಂಗದ ಧನಿಯಾ ಮತ್ತು ಜೀರಿಗೆ ಏಲಕ್ಕಿ ಹಾಕಿ ಹುರ್ಕೊಂಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಟಿದ್ದ ಕೊಬ್ಬರಿ ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಹುರ್ಕೊಂಡ್ಮೇಲೆ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಆಮೇಲೆ ಟೊಮೆಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿ ಟೊಮೆಟೊ ಮತ್ತು ಮೆತ್ತಗಾಗೋ ಮಟ್ಟ ಹುರ್ಕೊಂಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಇದು ರುಬ್ಕೋಬೇಕಾಗುತ್ತೆ ರೀ. ಈಗ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಏನು ಹುರಿದಿಟ್ಟಿದ್ವಲ್ಲ ರೀ, ಅದನ್ನ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿನ ಹಾಕಿದ್ದೀನಿ ರೀ. ಹಾಕಿ ಸ್ವಲ್ಪ ಫಸ್ಟಿಗೆ ಹಂಗೆ ರುಬ್ಕೊಂಬಿಟ್ಟು ಆಮೇಲೆ ಏನೈತಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ಇದನ್ನ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ. ಸಾಂಬಾರಂತೂ ಸಖತ್ತಾಗಿರುತ್ತೆ. 2 ದಿವಸ ಇಟ್ರೂ ಹಾಳಾಗಂಗಿಲ್ಲ ರೀ, ಮತ್ತು ತಿನ್ನಕ್ಕೆ ಬ್ಯಾಸರ ಅಂತ ಅನ್ಸಂಗಿಲ್ಲ. ನಾವು ಚಪಾತಿ ರೊಟ್ಟಿ ಅನ್ನ ಇಡ್ಲಿ ದೋಸೆಗೂ ತಿನ್ಬೋದು, ಅಷ್ಟು ಮಸ್ತ್ ಇರುತ್ತೆ ರೀ. ಮತ್ತು ಎಣ್ಣೆನೂ ಮೇನಾಗಿ ಜಾಸ್ತಿ ಬಾಸಂಗಿಲ್ಲ ರೀ, ಹಾಗಾಗಿ ಇನ್ನಷ್ಟು ಬೆಸ್ಟಾಗಿರುತ್ತೆ. ಈಗ ಇದ್ರ ಹುರುಳಿಕಾಳು ಒಂದು 4 ಸೀಟಿನ ಅಂದರೆ ವಿಷಲ್ನ ಕೂಗಿಸ್ಬಿಟ್ಟು ಇಟ್ಟಿದ್ದೆ ರೀ. ಈಗ ಅವನು ಸಾಫ್ಟಾಗಿ ಕುದ್ದಿದ್ದು ಒಂದು ದೊಡ್ಡ ಚಮಚದಷ್ಟು ಕಾಳನ್ನು ಎತ್ತಿ ಇಟ್ಟಿದ್ದೀನಿ ರೀ. ಅದು ರುಬ್ಬಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಈಗಿದ್ರೆ ಅದೇ ಕುಕ್ಕರ್ಗೆ ಏನೈತಿಲ್ಲ ನಾವು ಏನು ಮಸಾಲ ರುಬ್ಕೊಂಡಿದ್ದೀವಲ್ಲ ಆ ಮಸಾಲನ ಹಾಕಿಬಿಟ್ಟು ಒಂದು ರೌಂಡ್ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗಿದ್ರೆ ನಾನು ಒಂದು ದೊಡ್ಡ ಚಮಚದಷ್ಟು ಅದು ಕಾಳನ್ನು ಬೆಂಚಿದ್ದನ್ನು ಎತ್ತಿಟ್ಟಿದ್ದೆ ಅಲ್ರಿ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿ ಇದೇನು ಸಾಂಬಾರು ಕುದಿಯಾಕೆ ಇಟ್ಟಿರ್ತೀವಲ್ಲ ರೀ ಅದಕ್ಕನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸಾಂಬಾರು ಮಾಡಿಬಿಟ್ರೆ ಬ್ಯಾಸ್ಗ್ಯಾಗಂತೂ ಸಖತ್ತಾಗಿರುತ್ತೆ ನೋಡಿರಿ. ಖಡಕ್ ರೊಟ್ಟಿ ಸಂಗಟಂತೂ ಇನ್ನೂ ಬೆಸ್ಟ್ ಆಗಿರುತ್ತೆ. ಮುದ್ದೆ ಸಂಗಟ ಆಗಲಿ ಖಡಕ್ ರೊಟ್ಟಿ ಸಂಗಟ ಆಗಲಿ ಮತ್ತು ಇಡ್ಲಿ ಸಂಗಟನೂ ಸಖತ್ತಾಗಿರೋದು ರೀ. ಮತ್ತು ಇದು ಒಂದು ದಿವಸ ಅಂದರೆ 2 ದಿವಸ ಇಟ್ರೂ ಹಾಳಾಗಂಗಿಲ್ಲ ರೀ. ಅಂದರೆ ಸ್ವಲ್ಪ ಬಿಸಿ ಮಾಡಿ ಇಡಬೇಕಾಗುತ್ತೆ, ಫ್ರಿಜ್ನಾಗ ಇಡುವ ಅವಶ್ಯಕತೆ ಏನಿಲ್ಲ. ಅಂದರೆ ಜಾಸ್ತಿ ಕ್ವಾಂಟಿಟಿ ಒಳಗೂ ಮಾಡಿ ಇಡ್ಬೋದು, ಅಷ್ಟು ಮಸ್ತ್ ಇರುತ್ತೆ ರೀ, ಇಷ್ಟನೂ ಆಗುತ್ತೆ. ಈಗಿದ್ರೆ ಅದು ಹುರುಳಿಕಾಳನ್ನ ರುಬ್ಬಿದ್ದನ್ನು ಇದಕ್ಕೆ ಮಿಕ್ಸ್ ಮಾಡಿ 1-2 ಕುದಿಸ್ಕೊಂಬಿಟ್ಟು ಸೈಡಿಗೆ ಎತ್ತಿ ಇಟ್ಟಿದ್ದೀನಿ ರೀ. ಬೇಕಂದ್ರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ನನ್ನ ಕಡೆ ಖಾಲಿ ಆಗಿತ್ತಂತ ನಾನು ಹಾಕಿಲ್ಲ ರೀ. ಈಗಿದ್ರೆ ಅದನ್ನು ಸಾಂಬಾರು ರೆಡಿ ಆಗಿತ್ತಂತ ಸೈಡಿಗೆ ಎತ್ತಿಟ್ಬಿಟ್ಟು ಈಗ ಮುದ್ದೆ ಮಾಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ರಾಗಿ ಮುದ್ದೆ ಇದ್ದರೆ ಇನ್ನೂ ಬೆಸ್ಟ್ ಆಗುತ್ತೆ, ಆದರೆ ರಾಗಿ ಹಿಟ್ಟು ಇದ್ದಿದ್ದಿಲ್ಲ ಅಂತ ನಾನು ನಮ್ಮ ಕಡೆ ಅಂತೂ ಜೋಳದ ಹಿಟ್ಟು ಸಾಕಷ್ಟು ಇರ್ತೈತಲ್ಲ ರೀ, ಹಾಗಾಗಿ ಜೋಳದ ಹಿಟ್ಟಿನ ಮುದ್ದೆನೇ ಮಾಡಾಕತ್ತಿದ್ದು. ಅಂದರೆ ನಮ್ಮ ಮನೆಯೊಳಗೆ ಯಾವ್ದು ಹಿಟ್ಟು ಇರುತ್ತಲ್ಲ ಅದನ್ನ ಮುದ್ದೆ ಮಾಡ್ರೆ ಆಯಿತು. ಮುದ್ದೆ ಸಂಗಟ ಸಖತ್ತಾಗಿರೋದು ರೀ. ಈಗಿದ್ರೆ ಒಂದು ಗ್ಲಾಸಷ್ಟು ನೀರು, ಒಂದು ಚಮಚದಷ್ಟು ತುಪ್ಪ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಚಲೋತ್ನಾಗ ಅದನ್ನ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯಾಕೆ ಬಿಡ್ಬೇಕು ರೀ. ಆಮೇಲೆ ಏನೈತಿಲ್ಲ ನಾವು 1 ಗ್ಲಾಸ್ ನೀರು ಹಾಕಿದ್ದೀವಿ ಅಂದರೆ ಅರ್ಧ ಗ್ಲಾಸಷ್ಟು ಯಾವ್ದು ಹಿಟ್ಟು ತೊಗೊತೀವಲ್ಲ ಮುದ್ದೆ ಮಾಡೋಕೆ, ಅಂದರೆ ಜೋಳದ ಹಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಆ ಹಿಟ್ಟನ್ನು ಹಾಕಿಬಿಟ್ಟು ಚಲೋತ್ನಾಗ ಈ ಥರ ಮಿಕ್ಸಿಂಗ್ ಮಾಡೋದು ಬರುತ್ತಲ್ಲ ರೀ. ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಏನೈತಿಲ್ಲ ಯಾವುದೇ ರೀತಿ ಗಂಟು ಬರೋಂಗಿಲ್ಲ ರೀ. ಅಂದರೆ ನಮಗೆಲ್ಲ ಮುದ್ದೆ ಮಾಡಿ ರೂಢಿ ಇರೋಂಗಿಲ್ಲ, ಹಾಗಾಗಿ ನಾನು ಇದನ್ನ ಬಳಸ್ತೀನಿ. ಮುದ್ದೆ ಗಂಟಿಲ್ಲಾರ್ದಂಗೆ ರೆಡಿ ಆಗುತ್ತೆ ನೋಡಿರಿ. ಅಂದರೆ ನಂತರನೇ ನಮ್ಮ ಕಡೆ ಯಾರಿಗೆ ಅಷ್ಟೊಂದು ಮುದ್ದೆ ಮಾಡೋಕೆ ಬರೋಂಗಿಲ್ಲ ರೀ, ಯಾಕಂದರೆ ನಾವು ಜಾಸ್ತಿ ರೊಟ್ಟಿನೇ ಬಡಿತಿರ್ತೀವಿ, ಹಾಗಾಗಿ ಮುದ್ದೆ ಮಾಡೋದು ಅಷ್ಟೊಂದು ಗೊತ್ತಿರಲ್ಲ. ಹಾಗಾಗಿ ಈ ಥರದ್ದು ಅಂದರೆ ಮಿಕ್ಸ್ ಮಾಡೋದು ತೊಗೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಏನೈತಿಲ್ಲ ಗಂಟು ಒಂಚೂರು ಬರೋಂಗಿಲ್ಲ ರೀ, ಸಾಫ್ಟಾಗಿ ಮುದ್ದೆನೂ ರೆಡಿ ಆಗುತ್ತೆ. ಅಂದರೆ ರಾಗಿ ಮುದ್ದೆ ಆಗಲಿ ಜೋಳದ ಮುದ್ದೆ ಆಗಲಿ ಇದೇ ಥರ ಮಾಡ್ಕೋಬೋದು. ಈಗಿದ್ರೆ ಅದನ್ನ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಏನೈತಿಲ್ಲ ಒಂದು ಕಟ್ಗಿದು ಅಥವಾ ಯಾವುದಾದ್ರೂ ಚಮಚ ತೊಗೊಂಬಿಟ್ಟು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಆಮೇಲೆ ಏನೈತಿಲ್ಲ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು 1-2 ನಿಮಿಷ ಸಣ್ಣ ಉರಿ ಒಳಗೆ ಮುಚ್ಚಿಡ್ಬೇಕು ರೀ. ಆವಾಗ ಅದು ಉಮ್ಗೊಯ್ದು ಚೆಂದಾಗಿ ಅರವತ್ತೈತಿ, ಅಂದರೆ ಸಾಫ್ಟಾಗಿ ಬರ್ತೈತಿ ನೋಡಿರಿ, ಎಷ್ಟು ಮಸ್ತಾಗಿ ಬಂದೈತಿ. ಆಮೇಲೆ ಮತ್ತೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಒಂಚೂರು ಗಂಟು ಬರೋಂಗಿಲ್ಲ, ಚಲೋತ್ನಾಗೆ ಬೆಂದಿರ್ತೈತೆ ರೀ ಮುದ್ದೆ. ಈಗ ಮಸ್ತಾಗಿ ರೆಡಿಯಾಗೈತೆ ನೋಡಿರಿ, ಎಷ್ಟು ಮಸ್ತಾಗಿ ಬಂದೈತಿ. ಇದಕ್ಕೆ ತುಪ್ಪ ಹುರುಳಿಕಾಳು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ನೋಡಿರಿ. ನನಗಂತೂ ಜಾಸ್ತಿ ಇಷ್ಟ, ಡೈಲಿ ಕೊಟ್ರೂ ಇಷ್ಟಪಟ್ಟು ತಿಂತೀನಿ, ಅಷ್ಟು ಮಸ್ತ್ ಆಗುತ್ತೆ ರೀ. ಜಾಸ್ತಿ ಬಿಸಿ ಐತಿ, ಕೈಲಿ ಮುದ್ದಿನ ಕಟ್ಬೋದಿತ್ತು, ಆದರೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದ್ಸಲ ನೀಟಾಗಿ ಮಿದ್ಕೊಂಬಿಟ್ಟು ಮುದ್ದಿನ ಕಟ್ಬೋದ್ರಿ. ಇನ್ನೂ ಜಾಸ್ತಿ ಬಿಸಿ ಇತ್ತಲ್ಲ ನಾನು ಊಟ ಮಾಡೋಣಂತ ಈ ಥರ ಒಂದು ಬಟ್ಟಲ್ಗೆ ಸ್ವಲ್ಪ ತುಪ್ಪ ಮತ್ತು ಇದು ಹಿಟ್ಟೇನು ರೆಡಿ ಮಾಡಿದ್ದಂದರೆ ಅದನ್ನ ಹಾಕಿಬಿಟ್ಟು ಈ ಥರ ಮಾಡಿಬಿಟ್ರೆ ಆಯಿತು, ರೌಂಡ್ ಅದನ್ನ ಮುದ್ದೆ ಥರ ಆಗುತ್ತೆ ರೀ. ಆವಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಮತ್ತು ಹುರುಳಿಕಾಳು ಸಾಂಬಾರು ಹಾಕ್ಕೊಂಡು ತಿಂದುಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ. ನೀವು ಖಂಡಿತ ಟ್ರೈ ಮಾಡಿರಿ, ಬ್ಯಾಸ್ಗ್ಯಾಗಂತೂ ಮಸ್ತ್ ಇರುತ್ತೆ ನೋಡಿರಿ. ರೊಟ್ಟಿ ಮಾಡೋಕೆ ಒಲ್ಲೆ ಅನಿಸ್ದಾಗ
ಈ ಥರ ಮಾಡ್ಕೊಂಡು ತಿಂದುಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ನೋಡಿರಿ. ನಂಗೆ ರೊಟ್ಟಿಗಿಂತ ಆ್ಯಕ್ಚುಲಿ ಮುದ್ದೆನೇ ಜಾಸ್ತಿ ಇಷ್ಟ ಆಗುತ್ತೆ. ಅಂದರೆ ಜೋಳದ ಮುದ್ದೆ ಆಗಲಿ, ರಾಗಿ ಮುದ್ದೆ ಆಗಲಿ ನಮ್ಮ ಮನೆಯೊಳಗೆ ಅಷ್ಟೊಂದು ಯಾರೂ ಇಷ್ಟಪಡಂಗಿಲ್ಲ ರೀ. ನಮ್ಮ ಮನೆಯವರು ಮತ್ತು ತನು ಅಂತೂ ಒಂಚೂರು ಇಷ್ಟಪಡಂಗಿಲ್ಲ. ಮನು ಸ್ವಲ್ಪ ಇನ್ನೂ ಇಷ್ಟಪಟ್ಟು ತಿಂತಾನೆ ರೀ. ಹಾಗಾಗಿ ನನಗೆ ಮನುಗೆ ಇಬ್ಬರಿಗೇ ಮಾಡಿದ್ದು ಇನ್ನು ರೊಟ್ಟಿ ಅನ್ನ ಎಲ್ಲ ಇತ್ತಲ್ಲ, ಹಾಗಾಗಿ ಮುದ್ದೆ ಮಾಡ್ಕೊಂಡು ತಿಂದ್ರೆ ಆಗುತ್ತಂತ ನಾನು ಮುದ್ದೆ ಮಾಡ್ಕೊಂಡು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ನಿನ್ನೆನೂ ಅರ್ಬಿ ತೊಳ್ದಿತ್ತಿಲ್ಲ ರೀ. ಅಂದರೆ ನಿನ್ನೆ ಕರೆಂಟೇ ಇದ್ದಿದ್ದಿಲ್ಲ ಬಿಜಾಪುರದಾಗ, ಹಾಗಾಗಿ ನೀರನ್ನೂ ಇದ್ದಿದ್ದಿಲ್ಲ ಅಂತೇಳಿ ನಾನು ಅರ್ಬಿ ತೊಳೆದೇ ಇದ್ದಿಲ್ಲ ರೀ. ಮತ್ತು ಸಂಜೆ ಮುಂದಾಗ ತೊಳೆಯೋದು ಮತ್ತು ಅವನು ಮತ್ತು ಒಳಗೆ ಒಯ್ದು ಹಾಕೋದು ಆ ಥರ ಟೆನ್ಷನ್ ಬೇಡ ಅಂತೇಳಿ ಇವತ್ತು ತೊಳ್ದು ಹಾಕಿದ್ದೆ. ಬಿಸಿಲೈತೆ ಅಂತೇಳಿ ಆದ್ರೆ ನಾನು ಅರ್ಬಿ ತೊಳ್ದು ಹಾಕಿದೆ. ಒಂದು ತಾಸಿಗೆ ಮತ್ತು ಬಿಸಿಲೆಲ್ಲ ಹೋಗ್ಬಿಟ್ಟು ಮೋಡ ಆಗಿಬಿಟ್ಟು ಫುಲ್ ಗಾಳಿ ಮಳೆ ಸ್ಟಾರ್ಟ್ ಆಗಿಬಿಟ್ಟು ನೋಡಿರಿ. ಕರೆಂಟ್ನೂ ಇದ್ದಿದ್ದಿಲ್ಲ. ಹಾಗಾಗಿ ಈ ಬೇಸ್ಗೆಗಂತೂ ಸಿಕ್ಕಾಪಟ್ಟೆ ಕರೆಂಟ್ ತೆಗಿತಿರ್ತಾರೆ. ಮತ್ತು ಇನ್ನೊಂಚೂರು ಹಸಿ ಇದ್ದು ಅರ್ಬಿ ಸ್ವಲ್ಪ ಲೇಟಾಗಿಯೇ ತೊಳ್ದು ಹಾಕಿದ್ದು. ಅಂದರೆ ಬಿಸಿಲು ಇರುತ್ತೆ ರೀ ಮಧ್ಯಾಹ್ನ ಟೈಮ್ದಾಗ, ಹಾಗಾಗಿ 3 ಗಂಟೆ ಮೇಲೆ ಅಲ್ಲಿ ನೆರಳು ಬರುತ್ತಂತ ನಾನು 3 ಗಂಟೆ ಮೇಲೆ ತೊಳ್ದು ಹಾಕಿದ್ದು. ಆದರೆ ಬಿಸಿಲಿದ್ರೆ ಒಣಗ್ತಿದ್ದು, ಬಿಸಿಲ ಜಲ್ದಿನೇ ಹೋಗ್ಬಿಟ್ಟಂತ ಸ್ವಲ್ಪ ಹಸಿ ಇದ್ದು ಹಾಗೆ ಮಡ್ಚಿಡಾಕೂ ಆಗಂಗಿಲ್ಲ ರೀ. ಹಾಗಾಗಿ ಅಲ್ಲೆಷ್ಟು ಇಲ್ಲೆಷ್ಟು ಹಾಕಿಬಿಟ್ರೈತಂತ ಹಾಕಾಕಂತೀನಿ ನೋಡಿರಿ. ನನ್ನ ಮಗಂದು ಡ್ಯೂಟಿ ನೋಡಿ ಮೊಬೈಲ್ ನೋಡ್ಕೊತ ಕರೆಂಟ್ ಹೋಗಲಿ ಏನೇ ಹೋಗಲಿ ಆರಾಮಾಗಿ ಕುಂತು ಬಿಡೋದು. ಕರೆಂಟ್ ಹೋಗಿದ್ದೂ ಗೊತ್ತಿರಂಗಿಲ್ಲ ರೀ. ಯಾಕಂದ್ರೆ ಮೊಬೈಲ್ ನೋಡ್ತಾ ಇದ್ರೆ ಏನು ಪ್ರಳಯ ಆದ್ರೂ ಗೊತ್ತಿರಂಗಿಲ್ಲ ನೋಡಿರಿ. ಈಗಿದ್ರೆ ನಾನು ಅರ್ಬಿ ಎಲ್ಲ ಅಲ್ಲಿಷ್ಟು ಇಲ್ಲಿಷ್ಟು ಒಣಗ್ಸಕ್ಕೆ ಹಾಕಿಬಿಟ್ಟು ಮನೆಯೊಳಗೆ ರೀ. ಅಂದರೆ ಅದ್ರ ಸಲಿಂದ ನಿನ್ನೆ ಬಿಟ್ಟಿದ್ದು ಮತ್ತು ಇವತ್ತು ಅದೇ ಹಣೆ ಬರ ಆಯಿತು. ಅಂದರೆ ಲೇಟಾಗಿ ತೊಳೆದಿದ್ದಕ್ಕೆ ಈಗಿದ್ರೆ ನಾನು ಕರೆಂಟ್ ಹೋಗಿದ್ದು ಸುಮ್ಮನೆ ಕುಂದ್ರಾಕು ಮನ್ಸು ಬರಾಕತ್ತಿತ್ತಿಲ್ಲ. ಹಾಗಾಗಿ ಪಾನಿಪುರಿ ಮಾಡೋಣಂತ ರೆಡಿ ಮಾಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಏನೈತಲ್ಲ, ತನು ನಿನ್ನೆ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ದು. ನಾವು ಯಾರೂ ತಿಂದಿತ್ತಿಲ್ಲ ರೀ. ಅಂದರೆ ಪಾನಿ ಎಲ್ಲ ರೆಡಿ ಮಾಡಿದ್ಲು ಮತ್ತು ಬಟಾಟೆ ಎಲ್ಲ ಕುದಿಸಿಟ್ಟಿದ್ಲು. ನಾವೆಲ್ಲ ತಿಂತೀವಿ ಅಂದರೆ ಜಾಸ್ತಿ ಮಾಡ್ತಿದ್ಲು ಪಲ್ಯನೂ ರೀ. ನಾವು ಯಾರೂ ಒಲ್ಲಂತ ಅಂದ ಕೂಡಲೇ ನನಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಬಿಟ್ಟು ತಿಂದಿದ್ಲು. ಇವಾಗ ನೆನಪಾಯ್ತು ನನಗೂ ಭೀ, ಹಾಗಾಗಿ ಪುರಿನ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅದು ಬಟಾಟೆ ಕುದಿಸಿಟ್ಟಿದ್ದಕ್ಕೆ ಉಳ್ಳಾಗಡ್ಡಿ ಮತ್ತು ಉಪ್ಪು ಎಲ್ಲ ಹಾಕಿಬಿಟ್ಟು ಕಲಸಿ ಪಾನಿಪುರಿ ಮಾಡಿಕೊಂಡು ತಿಂದ್ರೈತಂತ ಪುರಿನ ಫ್ರೈ ಮಾಡಿಬಿಟ್ಟು ಈ ಕಡೆ ಅದನ್ನ ಪಲ್ಯನೂ ರೆಡಿ ಮಾಡಿಬಿಟ್ಟು ಅಂದರೆ ಫಿಲ್ಲಿಂಗ್ನೂ ರೆಡಿ ಮಾಡಿಬಿಟ್ಟು ಪಾನಿಪುರಿ ನಾನು ಮತ್ತು ಮನು ತಿನ್ನಾಕಂತೀವಿ ನೋಡಿರಿ. ಆ್ಯಕ್ಚುಲಿ ಅದು ಫ್ರೆಶ್ ಆಗಿದ್ದಾಗನ ಪಾನಿ ಟೇಸ್ಟ್ ಜಾಸ್ತಿ ಇರೋದ್ರಿ. ಫ್ರಿಜ್ನಾಗ ಇಟ್ಟ ತಕ್ಷಣ ಅದ್ರ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ ಮತ್ತು ತಣ್ಣಗೆ ಆಗ್ಬಿಟ್ಟಿರ್ತೈತಿಲ್ಲ, ಹಾಗಾಗಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಯಾವುದೇ ಅಡುಗೆ ಆಗಲಿ ಏನೇ ಆಗಲಿ ಫ್ರೆಶ್ ಆಗಿದ್ದಾಗ ಇನ್ನೂ ಬೆಸ್ಟ್ ಆಗಿರುತ್ತೆ ನೋಡಿರಿ. ಮನುಗೂ ಕರ್ಯಾಕತ್ತಿದ್ದೆ, ತನು ಇದ್ರೆ ಒಲ್ಲಂತಲ್ಲ, ಹಾಗಾಗಿ ನಾನು ಮನು ಸ್ವಲ್ಪ ತಿಂದ್ಬಿಟ್ಟು ಇನ್ನಿದ್ರೆ ಟೈಮ್ 8 ಗಂಟೆ ಆಗಕ್ಕೆ ಬಂದಿದ್ರಿ. ಅಂದರೆ 7:40 ಆಗಿತ್ತು. ನಾನು ಈ ಕಡೆ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನಮ್ಮ ಮನೆಯವ್ರಿಗೆ ರೊಟ್ಟಿ ಇದ್ರೇ ಏನೋ ಒಂಥರ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ರೊಟ್ಟಿ ಚಪಾತಿ ಯಾವುದಾದ್ರೂ ಇದ್ರೆ ನಡೆಯುತ್ತೆ ರೀ. ಚಪಾತಿ ಹಿಟ್ಟು ಇದ್ದಿದ್ದಿಲ್ಲ ಅಂದರೆ ಗೋಧಿ ಖಾಲಿ ಆಗ್ಯಾವು. ಹೋದ ವರ್ಷ 1.5 ಕ್ವಿಂಟಲ್ ತೊಗೊಂಡಿದ್ದು ಈ ವರ್ಷ ಅಟ್ಟಿಗೆ ಖಾಲಿ ಆಗ್ಯಾವ. ಅಂದರೆ ಗೋಧಿ ಜಾಸ್ತಿ ಖರ್ಚು ಆಗ್ತಾವಲ್ಲ ರೀ. ಹಾಗಾಗಿ ರೊಟ್ಟಿ ಅಂದರೆ ಜೋಳ ಏನೈತಲ್ಲ, ಒಂದು 70 kg ತೊಗೊಂಡ್ಬಿಟ್ಟು 3 ವರ್ಷ ಆಯಿತು. ಇನ್ನೂ ಒಂದು 30 kg ಇದ್ದಿರಬೇಕು. ಅಂದರೆ ತಿಂಗಳದಾಗ 1 ಸಲ 2 ಸಲ ರೊಟ್ಟಿ ಮಾಡಿಬಿಟ್ರೆ ಜೋಳ ಖರ್ಚಾಗಂಗಿಲ್ಲ. ಇವಾಗಾರು ಖರ್ಚಾಗ್ತಾವೆ ಬಿಡು ಅಂತೇಳಿ ನಾವು ಇನ್ನೂ ಗೋಧಿ ತಂದಿಲ್ಲ ರೀ. ಅಂದರೆ ಹೇಳಿದ್ದೀನಿ, ನೋಡ್ಬೇಕು ಅವ್ರು ಕೊಡ್ತಾರೋ ಇಲ್ಲಾಂದ್ರೆ ಅಟ್ಟಿಗೆ ಹೋಗಿ ತರಬೇಕಾಗೈತಿ. ಇನ್ನು 2-3 ದಿವಸ ಒಳಗಡೆ ತರಬೇಕು. ಅಷ್ಟೋ ತನಕ ರೊಟ್ಟಿ ಮಾಡೋಣಂತ ಅಂದ್ಕೊಂಡ್ಬಿಟ್ಟು ನಿನ್ನೆನೂ ರೊಟ್ಟಿ ಮಾಡಿದ್ದೆ, ಇವತ್ತೂ ರೊಟ್ಟಿನೇ ಮಾಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ರೊಟ್ಟಿ ಊಟ ಬೆಸ್ಟ್ ಕರೆ, ಆದರೆ ಮಕ್ಕಳಿಗೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ನನಗೆ ಮಾತ್ರ ಡೈಲಿ ರೊಟ್ಟಿ ಕೊಟ್ರೂ ಇಷ್ಟಪಟ್ಟು ತಿಂತೀನಿ. ಆದರೆ ತನಗೊಂಚೂರು ಇಷ್ಟ ಆಗಂಗಿಲ್ಲ ರೀ. ತನಗೆ ಅನ್ನ ಅದು ಐತಿ, ಊಟ ಮಾಡ್ತಾಳಂತ ನಾನು ಈ ಕಡೆ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.